ಅಮೆರಿಕ ಅಧ್ಯಕ್ಷ ಟ್ರಂಪ್ ಭಾಗಿಯಾಗಿದ್ದ ಕಾರ್ಯಕ್ರಮದಲ್ಲಿ ಫೈರಿಂಗ್ ಆಗಿದೆ. ಇನ್ನು ಅಮೆರಿಕದ ವಾಷಿಂಗ್ಟನ್ ಹಿಲ್ಟನ್ ಹೋಟೆಲ್ನಲ್ಲಿ ಗುಂಡಿನ ದಾಳಿಯಾಗಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಭಾಗಿಯಾಗಿದ್ದ ಕಾರ್ಯಕ್ರಮದಲ್ಲಿ ಫೈರಿಂಗ್ ಆಗಿದೆ. ಅಮೆರಿಕದ ವಾಷಿಂಗ್ಟನ್ ಹಿಲ್ಟನ್ ಹೋಟೆಲ್ನಲ್ಲಿ ಗುಂಡಿನ ದಾಳಿ ನಡೆದಿದೆ. ವೈಟ್ ಹೌಸ್ ಪ್ರತಿನಿಧಿಗಳ ಔತಣಕೂಟದಲ್ಲಿ ನಡೆದ ಗುಂಡಿನ ದಾಳಿ. ತಕ್ಷಣ ಟ್ರಂಪ್ರನ್ನ ಸುರಕ್ಷಿತ ಸ್ಥಳಕ್ಕೆ ರಕ್ಷಣಾ ಸಿಬ್ಬಂದಿಗಳು ಕರೆದೊಯ್ದಿದ್ದಾರೆ. ಔತಣಕೂಟದಲ್ಲಿ ಭಾಗಿಯಾಗಿದ್ದ ಟ್ರಂಪ್ ಮತ್ತು ಜೆಡಿ ವ್ಯಾನ್ಸ್ ಗುಂಡಿನ ದಾಳಿ ನಡೆಸಿದವರನ್ನ ಗುಂಡಿಕ್ಕಿ ಕೊಂದ ಭದ್ರತಾ ಸಿಬ್ಬಂದಿ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಭಾಗಿಯಾಗಿದ್ದ ಕಾರ್ಯಕ್ರಮದಲ್ಲಿ ಫೈರಿಂಗ್ ಆಗಿದೆ. ಅಮೆರಿಕದ ವಾಷಿಂಗ್ಟನ್ ಹಿಲ್ಟನ್ ಹೋಟೆಲ್ನಲ್ಲಿ ಗುಂಡಿನ ದಾಳಿ. ವೈಟ್ ಹೌಸ್ ಪ್ರತಿನಿಧಿಗಳ ಒಂದು ಔತಣಕೂಟದಲ್ಲಿ ಒಂದು ಗುಂಡಿನ ದಾಳಿಯನ್ನ ನಡೆಸಲಾಗಿದೆ. ಇನ್ನು ಈ ಒಂದು ಔತಣಕೂಟದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಭಾಗಿಯಾಗಿದ್ದರು. ಜೊತೆಗೆ ಜೆಡಿ ವ್ಯಾನ್ಸ್ ಅವರು ಕೂಡ ಭಾಗಿಯಾಗಿದ್ದರು. ಆ ಒಂದು ಸಂದರ್ಭದಲ್ಲಿ ಫೈರಿಂಗ್ ಅನ್ನ ಮಾಡಲಾಗಿದೆ. ಇನ್ನು ಗುಂಡಿನ ದಾಳಿ ನಡೆಸಿದವರನ್ನ ಭದ್ರತಾ ಸಿಬ್ಬಂದಿಗಳು ಗುಂಡಿಕ್ಕಿ ಕೊಂದಿದ್ದಾರೆ. ಜೊತೆಗೆ ತಕ್ಷಣವೇ ಟ್ರಂಪ್ರನ್ನ ಸುರಕ್ಷಿತ ಸ್ಥಳಕ್ಕೂ ಕೂಡ ರಕ್ಷಣಾ ಸಿಬ್ಬಂದಿಗಳು ಕರೆದೊಯ್ದಿದ್ರು. ಶ್ವೇತಭವನದಲ್ಲಿ ಟ್ರಂಪ್ ಕಾರ್ಯಕ್ರಮದಲ್ಲಿ ಈ ಒಂದು ಶೂಟೌಟ್ ಸಂಭವಿಸಿದೆ. ಡಿನ್ನರ್ ನಡೀತಾ ಇದ್ದ ವೇಳೆ ಶೂಟೌಟ್ ಅನ್ನ ಮಾಡಲಾಗಿದೆ. ಟ್ರಂಪ್ ಮತ್ತೆ ಅವರ ಪತ್ನಿ ಸುರಕ್ಷಿತರಾಗಿದ್ದಾರೆ. ಗುಂಡಿನ ಸದ್ದು ಕೇಳಿದ ತಕ್ಷಣ ಟ್ರಂಪ್ರನ್ನ ಭದ್ರತಾ ಸಿಬ್ಬಂದಿಗಳು ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರ ಕೂಡ ಮಾಡಿದ್ದಾರೆ. ಇನ್ನು ಮುಖ್ಯವಾಗಿ ಒಂದು ವೈಟ್ ಹೌಸ್ ಪ್ರತಿನಿಧಿಗಳ ಔತಣಕೂಟಕ್ಕೆ ಅಂತ ಏರ್ಪಾಡು ಮಾಡಲಾಗಿತ್ತು. ಆದರೆ ಆ ಒಂದು ಔತಣಕೂಟದಲ್ಲಿ ಗುಂಡಿನ ದಾಳಿ ನಡೆದಿದೆ. ಶ್ವೇತಭವನದ ಅಲ್ಲಿ ಆಗಿರುವಂತಹ ಘಟನೆ ಇದು. ವಾಷಿಂಗ್ಟನ್ ಹಿಲ್ಟನ್ ಹೋಟೆಲ್ನಲ್ಲಿ ಈ ಒಂದು ಗುಂಡಿನ ದಾಳಿ ನಡೆದಿದೆ. ಸದ್ಯಕ್ಕೆ ಟ್ರಂಪ್ ಅವರನ್ನ ಒಂದು ಸುರಕ್ಷಿತ ಸ್ಥಳಕ್ಕೂ ಕೂಡ ಕರೆದೊಯ್ಯಲಾಯಿತು. ಜೊತೆಗೆ ಯಾರು ಈ ಒಂದು ಗುಂಡಿನ ದಾಳಿಯನ್ನು ನಡೆಸಿದ್ರು ಅವರ ವಿರುದ್ಧವಾಗಿ ಈಗ ಗುಂಡನ್ನ ಹಾರಿಸಿದ್ದಾರೆ ಭದ್ರತಾ ಸಿಬ್ಬಂದಿಗಳು. ಸದ್ಯಕ್ಕೆ ಗುಂಡಿನ ದಾಳಿ ನಡೆಸಿದವರು ಆ ಒಂದು ದಾಳಿಯಿಂದಾಗಿ ಅಲ್ಲೇ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಎಂಬ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗಿದೆ. ಇನ್ನು ಅಮೆರಿಕ ಅಧ್ಯಕ್ಷ ಟ್ರಂಪ್ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಕೇವಲ ಟ್ರಂಪ್ ಒಬ್ಬರೇ ಇರಲಿಲ್ಲ, ಅವರ ಜೊತೆಗೆ ಜೆಡಿ ವ್ಯಾನ್ಸ್ ಅವರು ಕೂಡ ಇದ್ರು. ಸದ್ಯಕ್ಕೆ ಎಲ್ಲರನ್ನು ಕೂಡ ಒಂದು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಕೂಡ ಮಾಡಲಾಗಿದೆ. ಇನ್ನು ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರು ಒಂದು ಡಿನ್ನರ್ನಲ್ಲಿ ಭಾಗಿಯಾಗ್ತಾರೆ. ಅಂದರೆ ವಿಶೇಷವಾಗಿ ಒಂದು ವೈಟ್ ಹೌಸ್ ಪ್ರತಿನಿಧಿಗಳೇನಿರ್ತಾರೆ ಅವರಿಗಾಗಿ ಆ ಒಂದು ಡಿನ್ನರನ್ನು ಆಯೋಜನೆ ಮಾಡಲಾಗಿತ್ತು. ಅಂದರೆ ಔತಣಕೂಟವನ್ನು ಆಯೋಜನೆ ಮಾಡಲಾಗಿತ್ತು. ಆ ಒಂದು ಡಿನ್ನರ್ನಲ್ಲಿ ಇವರು ಕೂಡ ಭಾಗಿಯಾಗಿದ್ದರು. ಡೊನಾಲ್ಡ್ ಟ್ರಂಪ್ ಅವರು, ಅವರ ಜೊತೆಗೆ ಅವರ ಪತ್ನಿ ಕೂಡ ಭಾಗಿಯಾಗಿದ್ದರು. ಜೊತೆಗೆ ಜೆಡಿ ವ್ಯಾನ್ಸ್ ಅವರು ಕೂಡ ಈ ಒಂದು ಡಿನ್ನರ್ನಲ್ಲಿ ಭಾಗಿಯಾಗಿದ್ದರು. ಆ ಒಂದು ಸಂದರ್ಭದಲ್ಲಿ ಏಕಾಏಕಿ ಗುಂಡಿನ ದಾಳಿ ನಡೆದಿದೆ. ಆ ಒಂದು ಸೌಂಡನ್ನು ಕೇಳ್ತಾ ಇದ್ದಂತೆ ಮೊದಲಿಗೆ ಡೊನಾಲ್ಡ್ ಟ್ರಂಪ್ ಜೊತೆಗೆ ಅವರ ಪತ್ನಿಯನ್ನು ಕೂಡ ರಕ್ಷಣೆ ಮಾಡಿದ್ದಾರೆ ಭದ್ರತಾ ಸಿಬ್ಬಂದಿಗಳು. ರಕ್ಷಣೆ ಮಾಡಿ ಒಂದು ಸುರಕ್ಷಿತ ಸ್ಥಳಕ್ಕೂ ಕೂಡ ಕರೆದೊಯ್ದಿದ್ರು. ಅದಾದ ನಂತರ ಯಾರೇ ಒಂದು ಗುಂಡಿನ ದಾಳಿಯನ್ನು ನಡೆಸಿದ್ರು ಅವರನ್ನ ಗುಂಡಿಗೆ ಕೊಂದಿದ್ದಾರೆ ಭದ್ರತಾ ಸಿಬ್ಬಂದಿಗಳು. ಸದ್ಯಕ್ಕೆ ಅಲ್ಲಿ ಒಂದು ಭಯದ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ಯಾಕೆಂತಂದ್ರೆ ಈಗ ಆಲ್ರೆಡಿ ಏನು ಗುಂಡಿನ ದಾಳಿಯನ್ನು ನಡೆಸಿದ್ರು ಅವರನ್ನ ಕೊಲೆ ಮಾಡಲಾಗಿದೆ. ಹಾಗಾದ್ರೆ ಯಾರು ಅವರು ಅನ್ನೋ ಮಾಹಿತಿಯನ್ನು ಕೂಡ ಈಗ ಕಲೆ ಹಾಕುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.